ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಆಕ್ರೋಶದ ಕಹಳೆ ಇವತ್ತು ವಿಧಾನಸೌಧದ ಮೆಟ್ಟಿಲಿನವರೆಗೂ ಮೊಳಗಿತ್ತು. ನಮ್ಮ ದುಡಿಮೆಯ ಹಣ ನಮಗೆ ಕೊಡಿ ಅನ್ನೋ ಕೂಗು ಸಿಎಂ ಸಿದ್ದರಾಮಯ್ಯನವರ ಅಂಗಳಕ್ಕೂ ತಲುಪಿದೆ. ಹಾಗಾದ್ರೆ ಹೇಗಿತ್ತು ಇವತ್ತು ಸಾರಿಗೆ ನೌಕರರ ಆಕ್ರೋಶ? ನೀವೇ ನೋಡಿ. ಕೊನೆಗೂ ಸಾರಿಗೆ ನೌಕರರ ಹೋರಾಟಕ್ಕೆ ಮಣಿದ ಸರ್ಕಾರ. 26 ತಿಂಗಳ ಹಿಂಬಾಕಿ ವೇತನಕ್ಕೆ ಒಪ್ಪದ ಸಾರಿಗೆ ನೌಕರರು. ಫೆಬ್ರವರಿ 20ರ ಬದಲಿಗೆ ಮಾರ್ಚ್ 2ಕ್ಕೆ ಮುಷ್ಕರ ಮುಂದೂಡಿಕೆ. ಸದಾ ಪ್ರಯಾಣಿಕರ ಸೇವೆ ಮಾಡೋ ಸಾರಿಗೆ ನೌಕರರಿಗೆ ಪ್ರತಿ ಸರ್ಕಾರದಿಂದ ವಂಚನೆಯಾಗ್ತಾ ಇದೆ. ನ್ಯಾಯ ಬೇಕು ಅಂತ ಹೋರಾಟಕ್ಕೆ ಕರೆ ಕೊಟ್ಟಾಗ ಮೂಗಿಗೆ ತುಪ್ಪ ಸೌರ್ತಾನೆ ಬರ್ತಿದ್ದ ಸರ್ಕಾರ. ಆದ್ರೆ ಈ ಬಾರಿ ಕರೆ ಕೊಟ್ಟಿದ್ದ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಚಲೋಗೆ ಸಿದ್ದರಾಮಯ್ಯ ಸರ್ಕಾರ ಪತರುಗುಟ್ಟುತ್ತಿದೆ. ಬರೋಬ್ಬರಿ 38 ತಿಂಗಳ ಹಿಂಬಾಕಿ ವೇತನಕ್ಕೆ ಬೇಡಿಕೆ ಇಟ್ಟಿದ್ದ ನೌಕರರ ಮನವಿ ಪೈಕಿ 26 ತಿಂಗಳ ಹಿಂಬಾಕಿ ವೇತನಕ್ಕೆ ಅಸ್ತು ಎಂದಿತ್ತು. ಇದರ ಹೊರತಾಗಿಯೂ ಬಿಗಿಪಟ್ಟು ಬಿಡದೆ ಬೆಂಗಳೂರು ಚಲೋ ನಡೆಸಿದ್ದ ಜಂಟಿ ಕ್ರಿಯಾ ಸಮಿತಿಯ ಹೋರಾಟ ಇವತ್ತು ವಿಧಾನಸೌಧದ ಇಂಚಿಂಚಿಗೂ ಮಾಹಿತಿ ತಲುಪಿತ್ತು. ಹೀಗಾಗಿ ಎಲ್ಲಿ ಮುಷ್ಕರ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೋ ಅನ್ನೋದನ್ನ ಅರಿತು ಸರ್ಕಾರದ ಪರವಾಗಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಫ್ರೀಡಂ ಪಾರ್ಕ್ನತ್ತ ಧಾವಿಸಿದ್ರು. ಹೋರಾಟಗಾರರ ಮನವೊಲಿಸಲು ಯತ್ನಿಸಿದ್ರು, ಅದು ಕೊನೆಗೆ ವಿಫಲವಾಯಿತು. ಇನ್ನುಳಿದ 12 ತಿಂಗಳ ಹಿಂಬಾಕಿ ವೇತನ ಸೇರಿ ನಿಮ್ಮ ಬೇಡಿಕೆಗಳೆಲ್ಲವೂ ಸರ್ಕಾರದ ಅಂಗಳಕ್ಕೆ ತಲುಪಿಸುತ್ತೇನೆ, ಹೋರಾಟ ಕೈಬಿಡಿ ಅಂತ ಮನವಿ ಮಾಡಿದ್ರು. 38 ತಿಂಗಳ ಪೈಕಿ ಈ ಒಂದು 14 ತಿಂಗಳು ಶ್ರೀನಿವಾಸ ಮೂರ್ತಿ ಕಮಿಟಿಯವರ ರೆಕಮೆಂಡೇಶನ್ ಪ್ರಕಾರ ಕೊಟ್ಟಿದ್ದಾರೆ ಮತ್ತು 24 ತಿಂಗಳಲ್ಲಿ 1 ವರ್ಷವನ್ನ ಮೈನಸ್ ಮಾಡಿ 12 ತಿಂಗಳ ಒಂದು ವೇತನವನ್ನ ಹಿಂಬಾಕಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆದೇಶ ಆಗಿದೆ. ಜೊತೆಗೆ ಈಗ ಏನು ಈ ಒಂದು 23ವರೆಗೂ ಇತ್ತು, ಅದನ್ನು ನೆಕ್ಸ್ಟ್ ರಿವಿಷನ್ 27ನಲ್ಲಿತ್ತು, ಅದಕ್ಕೆ ಈಗ 23ಕ್ಕೆ ಮಾಡೋದಕ್ಕೆ 25 ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಆದೇಶವನ್ನು ಹೊರಡಿಸಿದ್ದೇವೆ. ಸೊ ಇನ್ನೂ ಸಹ ಎಷ್ಟು ಪ್ರಮಾಣದ ಒಂದು ಹೆಚ್ಚಳಿಕೆಯನ್ನು ಮಾಡಬೇಕು, ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ಮಾನ್ಯ ಸಚಿವರು ನಮ್ಮ 4 MDಗಳು ಸೇರಿ ಸರ್ಕಾರದ ಪರವಾಗಿ ಬಂದವರು ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡಿದ್ರು. ಹೀಗಾಗಿ ನಮ್ಮ ಮುಷ್ಕರ ಕೈ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ರು ನೌಕರರು. ಪ್ರತಿ ಬಾರಿಯೂ ಸರ್ಕಾರ ನಮ್ಮ ಹೋರಾಟವನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಾವು ಹಿಂದೆ ಸರಿಯೋದು ಬೇಡ ಅಂತ ಮನವಿ ಮಾಡಿದ್ರು. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಬೇಡಿಕೆಗಳ ಪೈಕಿ 38 ತಿಂಗಳ ಹಿಂಬಾಕಿ ವೇತನ ತಕ್ಷಣ ಬಿಡುಗಡೆ ಮಾಡಬೇಕು. 2024ರ ಜನವರಿ 1ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರ ಸರಿಸಮ ವೇತನ ನೀಡುವ ಜೊತೆಗೆ ಕೆಲಸದ ಅವಧಿಯಲ್ಲಿ ನೌಕರರಿಗೆ ಆಗ್ತಿರುವ ಕಿರುಕುಳ ನಿಲ್ಲಬೇಕು ಅನ್ನೋ ಪಟ್ಟು ಹಿಡಿದಿದ್ರು. ಸರ್ಕಾರದ ಪ್ರತಿನಿಧಿ ಬಂದು ಹೋದ ಮೇಲೆ ಸಭೆ ನಡೆಸಿದ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ಮಾರ್ಚ್ 2ರವರೆಗೆ ಸರ್ಕಾರಕ್ಕೆ ಗಡುವು ನೀಡೋದಾಗಿ ಹೇಳ್ತಾ ಇದ್ದಂತೆ ವೇದಿಕೆ ಮುಂಭಾಗ ಕೂತಿದ್ದ ನೌಕರರು ಅಸಮಾಧಾನಗೊಂಡ್ರು. ಈ ವೇಳೆ ಅಸಮಾಧಾನಿತರ ಆಕ್ರೋಶವನ್ನ ಶಮನ ಮಾಡಿ ಮಾರ್ಚ್ 2ರವರೆಗೂ ಸಮಯಾವಕಾಶ ನೀಡಲಾಯಿತು. ಒಟ್ನಲ್ಲಿ ನಾ ಕೊಡೆ ನೀ ಬಿಡೆ ಎನ್ನುವಂತಾಗಿರೋ ಸರ್ಕಾರ ವರ್ಸಸ್ ಸಾರಿಗೆ ನೌಕರರ ಸಮರ 10 ದಿನಗಳ ಕಾಲ ಮುಂದಕ್ಕೆ ಸರಿದಿದೆ. ಸರ್ಕಾರಕ್ಕೆ ಅಂತಿಮ ಗಡುವು ನೀಡಿರೋ ಮುಖಂಡರ ಒತ್ತಡಕ್ಕೆ ಮಣಿಯುತ್ತಾ ಇಲ್ವಾ? ಈಗ ಮಾಡಿರೋ ನಿರ್ಧಾರಕ್ಕೆ ಬದ್ಧವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.